ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಸೊಗಡು ವ್ಲಾಗ್ಸ್. ನಾನು ಇದನ್ನು ಸಿಂಪಲ್ಲಾಗಿ ರುಬ್ಬಿದೆ. ಹಾಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ನಾನಿಲ್ಲಿ 10 ರೂಪಾಯಿದು 2 ಪಾಕೆಟ್ಟು ಬಿರಿಯಾನಿ ಇದು ತೊಗೊಂಡಿದ್ದೀನಿ. ಅದನ್ನು 1 kg ಚಿಕನ್ಗೆ ತೊಳೆದು ಒಂದು 10 ನಿಮಿಷಗಳ ಕಾಲ ನೆನೆ ಇಡಬೇಕು. ನೋಡಿ, ಮಸಾಲೆ ಇದು ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ಥರ ಕಲಸಿ ಒಂದು 10 ನಿಮಿಷಗಳ ಕಾಲ ಎತ್ತಿಡೋಣ. ಅದಕ್ಕೆ ಅಕ್ಕಿ ಕೂಡ ಈಗಲೇ 1-2 ಲೋಟ ಆಗುವಷ್ಟು ನಾನು ವಾಶ್ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ವಾಶ್ ಮಾಡಿ ನೀರಲ್ಲಿ ನೆನೆ ಇಡೋಣ. ಈಗ ಕುಕ್ಕರ್ ಇಟ್ಟು ಬಿಸಿ ಆದಮೇಲೆ ಒಂದು 150 ಗ್ರಾಮ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಐಟಮ್ಸ್ ಆದ ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸೂರಿ ಮೇಥಿ ಮತ್ತು ಪಲಾವ್ ಪಾಕೆಟಲ್ಲಿರ್ತಲ್ಲ ಅದೆಲ್ಲ ಸ್ವಲ್ಪ ತಗೊಂಡು ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ಈಗ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕಡಿಮೆ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಉರಿ ಜಾಸ್ತಿ ಇಟ್ಟರೆ ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದನ್ನು ರುಬ್ಬೋದಷ್ಟಿಲ್ಲ, ಏನಿಲ್ಲ, ಆರಾಮಾಗಿ ಬೇಗನೆ ಮಾಡ್ಕೊಳ್ಬೋದು. ಇದಕ್ಕೇ ನಾನು ಕಟ್ ಮಾಡಿ ಇಟ್ಟಿರುವಂತಹ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿದಿಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನೀವು. ನೋಡಿ, ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇರೋವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೇ ಕೊಬ್ಬರಿ ರುಬ್ಬಿಟ್ಟು ಹಾಕ್ಬೋದು. ಬೇಡ ಹಾಗೆ ಸಿಂಪಲಾಗಿ ಮಾಡೋಣ ಅಂತಂದರೆ ಪರವಾಗಿಲ್ಲ, ಇದೇ ರೀತಿ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೀಟಾಗಿ ಈ ಥರ ತಿರುಗಿಸ್ಕೊಡ್ಬೇಕು. ಮತ್ತು ಇದಕ್ಕೇ ನಾನು ಒಂದು 3 ಮೀಡಿಯಮ್ ಸೈಜ್ದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 1 ಹಿಡಿ ಆಗೋಷ್ಟು ತಗೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಬೇಗ ಬೇಯೋದಕ್ಕೆ ಉಪ್ಪು ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತೆ ಇದು. ಅದಕ್ಕೋಸ್ಕರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿ, ಇದು 1-2 ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಖಾರ ಜಾಸ್ತಿ ಆಗ್ಬಿಟ್ಟದಂತ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಮತ್ತು ನೋಡಿಬಿಟ್ಟು ಕಡಿಮೆ ಇದ್ದರೆ ಅಕಸ್ಮಾತ್ ಆಮೇಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಚಿಕನ್ ಮಸಾಲ ಹಾಕಿರೋದ್ರಿಂದ ಗರಂ ಮಸಾಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮತ್ತು ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಆಗಲೇ ನೆನೆಸಿಟ್ಟಿದ್ವಲ್ಲ ಚಿಕನ್ನು, ಈಗ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕ್ಬಿಟ್ಟು ಈಗಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಮೊಸರಿಲ್ಲ ಅಂತಂದರೆ ಒಂದು ನಿಂಬೆಹಣ್ಣು ತಗೊಂಡು ಹಾಕಿದ್ರೂ ಆಗುತ್ತೆ. ನಿಂಬೆಹಣ್ಣು ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ನೋಡಿ, ಈಗ ಕುದೀತಾ ಇದೆ. ಈಗ ಆಗಲೇ ಅಕ್ಕಿ ನೆನೆ ಇಟ್ಟಿದ್ವಲ್ಲ ಅದು ಹಾಕಿ ನೀಟಾಗಿ ಕೆಳಗಡೆ ಮಸಾಲೆ ಮತ್ತು ಚಿಕನ್ನು ಅಕ್ಕಿಗೆ ಹೊಂದ್ಕೊಳ್ಳೋ ರೀತಿ ನಿಧಾನಕ್ಕೆ ತಿರುಗಿಸ್ಕೊಡ್ಬೇಕು. ಅಕ್ಕಿ ನೆಂದಿರೋದ್ರಿಂದ ಹೇಗಂದ್ರೆ ಹಾಗೆ ತಿರುಗಿಸ್ಕೊಡೋಂಗಿಲ್ಲ, ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 3-1/4 ಲೋಟ ನೀರು ತೊಗೊಂಡಿದ್ದೀನಿ ಇದರಲ್ಲಿ. ಮತ್ತು ಚೆನ್ನಾಗಿ ನೀರು ಕುದಿಬೇಕೀಗ. ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಆಗ ಕ್ಯಾಪ್ ಹಾಕೋಣ. ಅಲ್ಲಿ ತನಕ ಇದೇ ರೀತಿ ಮಿಕ್ಸ್ ಮಾಡಿಕೊಡ್ತಾ ನೋಡಿ, ಹೀಗೆ 1-2 ಸರಿ ನೀಟಾಗಿ ತಳ ಹಿಡಿದೇ ಇರೋ ರೀತಿ ಮಿಕ್ಸ್ ಮಾಡಿಕೊಟ್ಟು ಹಾಗೆ ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಈಗ 3/4 ಭಾಗ ಕ್ಯಾಪ್ ಹಾಕ್ದೇನೆ ಹಾಗೆ ಬೇಯಿಸಿದ್ದೀನಿ ಇದನ್ನು. ಇನ್ನೂ 1-2 ನಿಮಿಷ ಅದೇ ರೀತಿ ಬೇಯಕ್ಕೆ ಬಿಡೋಣ.